ಎಲ್ರಿಗೂ ನಮಸ್ಕಾರ. ಸರೋಜ ಕಿಚನ್ಗೆ ಸ್ವಾಗತ. ನಾನಿವತ್ತು ಮೆತ್ತನೆಯ ಪುರಿ, ಬಾಯಲ್ಲಿ ಇಟ್ಟರೆ ಕರಗೋ ಹಾಗೆ ಇರುವಂಥ ಪುರಿಯನ್ನು ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು 1 ಲೋಟ ಗೋಧಿ ಹಿಟ್ಟು, 1 ಲೋಟ ಮೈದಾ ಹಿಟ್ಟು ಇಷ್ಟನ್ನು ತಗೋಬೋದು. ಇಲ್ಲ ಅಂದರೆ 2 ಲೋಟ ಗೋಧಿ ಹಿಟ್ಟು, 1 ಲೋಟ ಮೈದಾ ತೊಗೊಳ್ಬೋದು. ನಾನು ಈ 3 ಗ್ಲಾಸು ತೊಗೊಂಡಿದ್ದೀನಿ. ಇದನ್ನು ಕ್ಲೀನಾಗಿ ಜಡ್ಡೆ ಹಿಡಿದು ಎಲ್ಲ ಹಿಟ್ಟನ್ನು ಒಟ್ಟುಗೂಡಿಸ್ಕೊಳ್ಬೇಕು. ಅಂದರೆ ಮೈದಾ ಹಿಟ್ಟು ಮತ್ತು ಗೋಧಿ ಹಿಟ್ಟನ್ನು ಕೂಡಿಸ್ಕೊಳ್ಬೇಕು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಎಣ್ಣೆಯನ್ನು ಹಾಕ್ಕೊಳ್ಬೇಕು. ಎಣ್ಣೆಯನ್ನು ಹಾಕಿದರೆ ಸ್ಮೂತಾಗಿ ಆಗುತ್ತವೆ ಪುರಿಗಳು. ನಾನು ಕಾಯಿಸಿ ಹಾಕಿಲ್ಲ, ಹಸಿ ಎಣ್ಣೆ ಹಾಕಿದ್ದೀನಿ. ಈಗ ಮತ್ತೆ ಎಣ್ಣೆ ಮತ್ತು ಉಪ್ಪು ಹಿಟ್ಟನ್ನು ನೀಟಾಗಿ ಹಿಡಿಯುವಂಗೆ ಕಲಿಸ್ಕೊಳ್ಬೇಕು. ಪೂರ್ಣ ಕಲಸಾದ್ಮೇಲೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಹಿಡಿಯುತ್ತೋ ಅಷ್ಟು ನೀರು ಹಾಕ್ಕೊಂಡು ಕಲಿಸ್ಕೊಳ್ಬೇಕು. ನೀಟಾಗಿ ಕಲಿಸ್ಕೊಳ್ಬೇಕು. ಹಿಟ್ಟು ಯಾವಾಗಲೂ ಸ್ವಲ್ಪ ಗಟ್ಟಿಯಾಗಿರಬೇಕು. ಪುರಿ ಹಿಟ್ಟು ಚಪಾತಿ ಹಿಟ್ಟಿನಕ್ಕಿಂತ ಸ್ವಲ್ಪ ಗಟ್ಟಿಯಾಗಿರಬೇಕು. ತುಂಬ ಮೆತ್ತಗೆ ನಾದ್ಕೊಂಡ್ರೆ ಎಣ್ಣೆಯನ್ನೇ ಹೀರುತ್ತವೆ. ಅದಕ್ಕಾಗಿ ಸ್ವಲ್ಪ ಗಟ್ಟಿ ನಾದ್ಬಿಟ್ಟು ನೆನೆಯಕ್ಕೆ ಬಿಟ್ಟರೆ ಪುರಿ ಮಾಡೋಕ್ಕೆ ಹದವಾಗಿ ಆಗುತ್ತೆ. ಹಿಟ್ಟು ನೋಡಿ ಈ ರೀತಿ ಇರಬೇಕು. ಇಷ್ಟು ಗಟ್ಟಿದ್ರೆ ಪರವಾಗಿಲ್ಲ. ಇದನ್ನೊಂದು ಅರ್ಧ ಗಂಟೆ ಅಥವಾ 1 ಗಂಟೆ ಇಷ್ಟಾದರೂ ನೆನೆಯಕ್ಕೆ ಬಿಡಬೇಕು. ಆವಾಗಲೇ ನಾದ ತಕ್ಷಣ ಮಾಡಲೇಬಾರ್ದು. ನೋಡಿ, ನಾನು ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟಿದ್ದೀನಿ ಆಲ್ರೆಡಿ. ಮತ್ತು ಉಳ್ಳೆಗಳನ್ನು ಮಾಡ್ಕೊಳ್ತೀನಿ. ನಾನು ಗ್ಯಾಸ್ ಕಟ್ಟೆ ಮೇಲೆ ಮಾಡ್ತಾಯಿದ್ದೀನಿ. ಯಾವಾಗಲೂ ನೈಸಾಗಿರುವಂಥ ಇದು ಇರಬೇಕು ಕೆಳಗಡೆ ಪ್ಲಾಟ್ಫಾರ್ಮ್. ಲತ್ತುಗುನಿಗೇನು ಅಂಟ್ಕೊಳ್ಬಾರ್ದು. ಏನಾದರೂ ಅಂಟ್ಕೊಟ್ಟಿದ್ರೆ ಪುರಿಗಳು ಉಬ್ಬೋದಿಲ್ಲ. ಲಟ್ಟಿಸ್ಬೇಕಾದ್ರೆ ಒಂದೇ ಸಮನಾಗಿ ಲಟ್ಟಿಸ್ಬೇಕು. ಒಂದು ಕಡೆ ದಪ್ಪ, ಒಂದು ಕಡೆ ತಿಳು ಲಟ್ಟಿಸಿದರೆ ಪುರಿ ಉಬ್ಬೋದಿಲ್ಲ. ನೋಡಿ, ಇದೇ ರೀತಿ ಲಟ್ಟಿಸ್ಕೊಳ್ಬೇಕು. ಈಗ ಹಾಕ್ತಾಯಿದ್ದೀನಿ. ಎಣ್ಣೆ ನೀಟಾಗಿ ಚೆನ್ನಾಗಿ ಕಾದಿರಬೇಕು. ಎಣ್ಣೆ ಕಾಯದೇ ಇದ್ದರೆ ಪುರಿಗಳು ಉಬ್ಬೋದಿಲ್ಲ. ಇದು ಒಂದು ಟಿಪ್ಸ್ ಅಂತ ಹೇಳ್ಬೋದು. ನೀವು ಯಾವಾಗಲೂ ಪುರಿ ಮಾಡ್ಬೇಕಾದ್ರೆ ಬರೀ ಗೋಧಿ ಹಿಟ್ಟು ಅಥವಾ ಬರೀ ಮೈದಾ ಹಿಟ್ಟಿಂದ ಮಾಡ್ತೀರಾ. ಈ ನಾನು ಹೇಳಿದ ಪ್ರಕಾರ ಗೋಧಿ ಹಿಟ್ಟು ಮತ್ತು ಮೈದಾ ಹಿಟ್ಟು ಸೇರಿಸಿ ಮಾಡಿದ್ರೆ ರುಚಿನೂ ಆಗುತ್ತೆ, ಬೆಳ್ಳಗೂ ಆಗುತ್ತೆ, ನೋಡೋಕ್ಕೆ ತುಂಬ ಚೆನ್ನಾಗಿಯೂ ಆಗುತ್ತೆ. ಇದು ನಾನು ಎಷ್ಟೋ ಸಲ ಮಾಡಿದ್ರೂ ಈ ರೀತಿ ಪುರಿ ಒಬ್ಬೆ ಬರುತ್ತೆ. ನೀವು ಕೂಡ ಮನೆಯಲ್ಲಿ ಮಾಡ್ತಿರ್ತೀರ. ನೀವು ಹೇಗೆ ಮಾಡ್ತೀರಾ ಅಂತ ನನಗೆ ಕಮೆಂಟಲ್ಲಿ ಹೇಳಿ. ನೋಡಿರಿ, ಒಂದರ ಮೇಲೆ ಒಂದು ಹಾಕ್ಕೊಳ್ಬಾರ್ದು. ಕರಿಬೇಕಾದ್ರೆ ಸ್ವಲ್ಪ ಎಣ್ಣೆಯನ್ನು ಮೇಲೆ ಹಾಕಿ ತಾನಷ್ಟಕ್ಕೆ ತಾನೇ ಉಬ್ಬುತ್ತೆ. ನೋಡಿ, ಈ ರೀತಿ ಪುರಿ ಆಗಬೇಕು. ಈ ರೀತಿ ಕೆಂಪಿಗೆ ಪುರಿ ಆದರೆ ತುಂಬ ರುಚಿ ಆಗುತ್ತೆ. ನೋಡಿ, ಇನ್ನೊಂದೆರಡು ಲಟ್ಟಿಸ್ತಾ ಇದ್ದೀನಿ ನಾನು. ಲಟ್ಟಿಸಿ ತುಂಬ ಹೊತ್ತು ಇಡಬಾರ್ದು ಪುರಿನೇ. ಲಟ್ಟಿಸಿದ ತಕ್ಷಣ ಎಣ್ಣೆಯಲ್ಲಿ ಕರೆದು ಬಿಡಬೇಕು. ಸ್ಟಾಕ್ ಇಟ್ಟರೆ ಉಬ್ಬೋದಿಲ್ಲ. ಉಬ್ಬಿದ ಪುರಿ ಮಾಡಬೇಕಂದ್ರೆ ಈ ರೀತಿ ಹಿಟ್ಟು ಹದವಾಗಿರಬೇಕು, ಎಣ್ಣೆ ಕಾದಿರಬೇಕು. ಅಂದಾಗ ರುಚಿಯಾದ ಸುಂದರವಾದ ಪುರಿಗಳು ರೆಡಿಯಾಗುತ್ತವೆ. ನೀವು ಒಮ್ಮೆ ಈ ರೀತಿ ಮಾಡಿ ನೋಡಿ, ಹೇಗಾಯಿತು ಅಂತ ನನಗೆ ಕಮೆಂಟಲ್ಲಿ ಹೇಳಿ. ಎಲ್ಲ ಪುರಿಗಳನ್ನು
ಉಬ್ಬಿ ಬಂದಿವೆ. ತಿನ್ನೋಕ್ಕೂ ತುಂಬ ರುಚಿನೂ ಆಗಿರುತ್ತವೆ. ನೋಡಿ ಎಷ್ಟೊಂದು ರುಚಿಯಾದಂಥ ಪುರಿಗಳು ಆಗಿವೆ. ಇದನ್ನು 2 ಥರ ಪಲ್ಯದಿಂದ ನಾನು ಸರ್ವ್ ಮಾಡಿದೆ. ಇದೇ ರೀತಿ ಎಲ್ಲ ಪುರಿನೂ ಮಾಡಿ ತಗೊಂಡಿದ್ದೀನಿ ನಾನು. ನೋಡಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.